ವಿರಾಮ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬನ್ನಿ, ಇಂದಿನ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವರ ಪರಿಚಯ ಮಾಡ್ಕೊಳ್ತಾ ಅವರಿಗೆ ಅಮೃತ ಚಿಕಿತ್ಸೆ ಯಾವ ರೀತಿ ಒಂದು ಅನುಭವ ಕೊಟ್ಟಿದೆ, ಜೊತೆಯಾಗಿ ಆರೋಗ್ಯ ಆಗಲಿ ಜೀವನ ಆಗಲಿ ಯಾವ ರೀತಿ ಉತ್ತಮ ಆಗಿದೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್, ನಮ್ಮ ವೀಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಆರೋಗ್ಯ ನಿಧಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಸರ್? ಹೆಸರು ಮಾದಪ್ಪ ಗೌಡ ಅಂತ. ಓಕೆ, ಏನು ಮಾಡ್ಕೊಂಡಿದ್ದೀರಿ ತಾವು? ನಾನು ಆ್ಯಕ್ಚುಲಿ BHEL ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಇವಾಗ ರಿಟೈರ್ಡ್ ಆಗಿದೆ. ಓಕೆ ಓಕೆ. ಸೊ ತಾವು ಮೂಲತಃ ಇದೇ ಊರಿನವರು? ಇಲ್ಲ, ಬೆಂಗಳೂರು ಮಾಗಡಿಯವರು. ಓಕೆ ಓಕೆ ಸರ್. ಸೊ ಹೇಳಿ ಸರ್, ಯಾವ ರೀತಿ ನಿಮಗೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇತ್ತಾ ಅಥವಾ ಏನು ತೊಂದರೆ ಇತ್ತು ತಮ್ಮಲ್ಲಿ? ನನಗೆ ಆ್ಯಕ್ಚುಲಿ ಈ ಕಿವಿನಲ್ಲಿ ಸೌಂಡ್ ಬರ್ತಾ ಇತ್ತು. ಆಫ್ಟರ್ ರಿಟೈರ್ಮೆಂಟ್ ನಾನು 40 years ಸರ್ವಿಸ್ ಆಯಿತು. ಅವಾಗೆಲ್ಲ ಏನು ಆ್ಯಕ್ಚುಲಿ ಈವನ್ ನಾಟ್ BP ಆಗಲಿ ಶುಗರ್ ಆಗಲಿ ಬೇರೆ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಓಕೆ. ಇದಕ್ಕಿದ್ದಾಗೆ ಕಿವಿನಲ್ಲಿ ಇದು ಸೌಂಡ್ ಸ್ಟಾರ್ಟ್ ಆಯಿತು. ಆಮೇಲೆ ಮೇನಲ್ಲಿ ಅವ್ರಿಗೆ ಇದೆಲ್ಲ ಮಾಡಿಸಿದ್ವಿ, ಡಾಕ್ಟರ್ ತೋರಿಸಿದ್ವಿ. ಅವ್ರು ಏನೇನು ಎಲ್ಲ ಟೆಸ್ಟ್ಗಳೆಲ್ಲ ಟೆಸ್ಟೆಲ್ಲ ಆದ್ರೂ ನನಗೆ ಇನ್ನೂ ಜಾಸ್ತಿ ಆಯಿತು ಪ್ರಾಬ್ಲಮ್. ಇಂಬ್ಯಾಲೆನ್ಸ್ ಆಗೋದು, ವಿಷನ್ ವೇರಿಯೇಷನ್ ಆಗೋದು, ಗಿಡ್ಡಿನೆಸ್ ಬರೋದೆಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ MRI ಮಾಡಿಸಿ ಆಪ್ರೇಷನ್ ಆಯಿತು. ಆಪ್ರೇಷನ್ ಆದಮೇಲೆ ಸರಿ ಹೋಯಿತು. ಆ್ಯಕ್ಚುಲಿ ಒಂದು 6 months ಅಂತ ಕಾಣುತ್ತೆ. ಓಕೆ, ಸರಿ ಹೋಯಿತು. ಮತ್ತು ಹಾಗೆ ಎಗೈನ್ ಸೌಂಡ್ ಸ್ಟಾರ್ಟ್ ಆಯಿತು. MRI ಮಾಡಿಸಿದ್ರೆ ಎಗೈನ್ ಏನು ಅವ್ರು ಆಪ್ರೇಷನ್ ಮಾಡಿದ್ರು ಅದು ಹಾಗೆ ಫಿಲಪ್ ಆಗಿ ಪ್ರಾಬ್ಲಮ್ ಆಗಿದೆ, ಕಂಟಿನ್ಯೂ ಆಯಿತು. ಓಕೆ. ಮತ್ತು ಅವರ ಏನು ಸರ್ ಹೀಗಾಗೋಯ್ತಲ್ಲ, ಆಪ್ರೇಷನ್ ಮಾಡಿಸಿದ್ದು ಹೇಗೆ ಅಂತ ಅದೇ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಆವಾಗ ಇಲ್ಲಿ ಮಾಡಿದ್ದೀವಲ್ವಾ, ಬ್ಯಾಕ್ ಸೈಡಿಂದ ಇಲ್ಲಿಂದ ಮಾಡಿಬಿಡೋಣ, ಸ್ವಲ್ಪ ಬೋನ್ ತೆಗೆದ್ರೆ ಸರಿ ಹೋಗ್ಬೋದು ಅಂದರು. ಅವರು ಏನು ಗ್ಯಾರಂಟಿ ಕೊಡಲಿಲ್ಲ, ಈ ತಲೆ ಪ್ರಾಬ್ಲಮ್ ಅಲ್ಲ, ಮತ್ತೆ ಅವರು ಈಗ ಸರಿ ಹೋಗ್ಬೋದು ಅಂದ್ಬಿಟ್ರಲ್ಲ ಅಂತ ನಾನು ಮಾಡಿಸ್ಲಿಲ್ಲ, ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದೆ. ಅಂದರೆ ಕಂಟಿನ್ಯೂಸ್ ಸೌಂಡ್ ಬರ್ತಿತ್ತ ತಮಗೆ? ಈಗ ಕಂಟಿನ್ಯೂಸ್ ಬರ್ತಾ ಇದೆ, ಈಗಲೂ ಬರ್ತಾ ಇದೆ, ಈಗಲೂ ಸೌಂಡ್ ಕಂಟಿನ್ಯೂಸ್ ಬರ್ತಾ ಇದೆ. ಆಮೇಲೆ ಹೀಗೆ ರಿಯಲ್ TVನಲ್ಲಿ ಈ ಪ್ರೋಗ್ರಾಮ್ ನೋಡಿದೆ ಸರ್, ಗುರೂಜಿದು. ನೋಡೋಣ, ಗುರೂಜಿಯವರು ಹೀಗೆ ಹೇಳ್ತಾ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಒಂದ್ಸಲ ಮಾತಾಡೋಣ ಅಂತ ಗುರೂಜಿ ಹತ್ರ ಗುರುವಾರ ಸಭೆಗೆ ಬಂದು ಆಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡು ಗುರೂಜಿಯವ್ರು ಮೀಟ್ ಮಾಡಿ ನನ್ನ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡೆ. ಇದು ಸಲ ನಾವು ಸರಿ ಮಾಡ್ತೀವಿ ಬನ್ನಿ, ನೀವು ಯಾಕೆ ಯೋಚನೆ ಮಾಡ್ತೀರಾ, ಆಪ್ರೇಷನ್ ಏನು ಬೇಡ ಅಂದರು. ಓಕೆ, ನೀನು ಇಷ್ಟು ಈಸಿಯಾಗಿ ಹೇಳ್ಬಿಟ್ರಲ್ಲ ಗುರುಜಿ ಅಂದ್ಬಿಟ್ಟು ನಮಗೆ ಇದಾಯಿತು. ಯಾಕೆಂದ್ರೆ ಇಷ್ಟೆಲ್ಲ ಒದ್ದಾಡ್ಬಿಟ್ಟು ಅಂತ ಆಪರೇಷನ್ ಸಹ ಮಾಡಿಸ್ಬಿಟ್ಟು ಅಲ್ಲೂ ಅದು ಫೇಲ್ಯೂರ್ ಆಗಿದ್ ನೋಡಿ ಖಂಡಿತ ಅಲ್ಲ, ಫೇಲ್ಯೂರ್ ಆಗಿದ್ದು ಒಂದು, ಮತ್ತೆ ನಮ್ಮ ಅವ್ರ ಡಾಕ್ಟರ್ ಸರಿ ಹೋಗ್ಬೋದು ಅಂದ್ರಲ್ಲ, ಅದು ಮೇಯ್ನ್ ನನಗೆ ಎಫೆಕ್ಟ್ ಆಗಿತ್ತು. ಆಯ್ತು ಅಂದ್ಬಿಟ್ಟು ಆಮೇಲೆ ಹಾಗೆ ಇನ್ನು 1-2 ಕ್ಲಾಸ್ ಗುರುವಾರ ಕ್ಲಾಸಸ್ ಬಂದು ಆಮೇಲೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಗುರೂಜಿ ಹತ್ರ ಮಾತಾಡಿದ್ವಿ. ಗುರೂಜಿ ಹೇಳಿದ್ರು, ನಾನು ಆಮೇಲೆ ಬರೋಣ, ಅದು ಗುರೂಜಿ ಅವ್ರ ಹತ್ರ ಹೋಗೋಣ ಅಂತ ಅಂದಾಗ ಆಮೇಲೆ ಇಷ್ಟಸಿದ್ಧಿ ಮಾಡ್ತಾ ಮಾಡ್ತಾ ಗುರೂಜಿ ಹೇಳಿದಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಆ ಸಿಂಪ್ಟಮ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈ ಏನು ಸೌಂಡ್ ಒಂದು ಬಿಟ್ಟು ಬೇರೆ ಎಲ್ಲ ಗ್ರಾಜುಯಲಿ ಕಮ್ಮಿ ಆಗ್ತಾ ಇದೆ. ಗುರೂಜಿ ಹೇಳಿದ್ರಲ್ಲ 3 to 4 months ಬರಬೇಕಾಗುತ್ತೆ ಕಂಟಿನ್ಯೂಸ್ ಅಂತ. ಹಾಗಾದ್ರೆ ನಾನೇ ಮಾಡ್ಕೊಳ್ಳೋದ್ರಿಂದ ಅದೇನು ಟಕ್ ಅಂತ ಏನು ಇದು ಕಮ್ಮಿ ಆಗೋಗ್ಬಿಡಲ್ವಲ್ಲ, ಅದರಿಂದ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾ ಆಮೇಲೆ ಇಷ್ಟಸಿದ್ಧಿ ಕಂಟಿನ್ಯೂ ಆಯಿತು. 2nd ಕ್ಲಾಸ್ ಬಂದ್ವಿ, 2nd ಲೆವೆಲ್ಲು 3rd ಲೆವೆಲ್ ಮಾಡ್ಕೊಂಡ್ವಿ. ಹಾಗೆ ಈಗ 4th and 5th ಲೆವೆಲ್ಲು ಮಾಡಿದ್ದೀವಿ. ಅದರಿಂದ ಮಾಡ್ತಾ ಇರೋದ್ರಿಂದ ನನಗೆ ಇವಾಗ ಪ್ರಾಬ್ಲಮ್ ಇರೋದು ಒಂದೇನೆ, ಈ ಸೌಂಡ್ ಒಂದೇನೆ. ಈ ಇಂಬ್ಯಾಲೆನ್ಸಿಂಗು ಪ್ಲಸ್ ವಿಷನ್ ವೇರಿ ಆಗೋದು, ಗಿಡ್ಡಿನೆಸ್ ಎಲ್ಲ ಕಮ್ಮಿ ಆಗಿದೆ. ಓಕೆ, ವಿಷನ್ ವೇರಿ ಆಗೋದು ಅಂದರೆ ಏನಾಗ್ತಿತ್ತು ಸರ್? ಅಂದರೆ ನಾವು ವಾಕ್ ಮಾಡಬೇಕಾದ್ರೆ ಸೂರ್ಯನ ಬೆಳಕಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಅದು ಬ್ಲರ್ ಆಗುತ್ತೆ. ಬ್ಲರ್ ಆಗಿ ಇಮಿಡಿಯೇಟ್ ಹಾಗೆ ಸರಿ ಹೋಗುತ್ತೆ. ಅಂದರೆ ಕಂಟಿನ್ಯೂಸ್ ಏನಿಲ್ಲ, ಅದು ರೈಟ್ ಸೈಡ್ ಒಂದು ಮಾತ್ರ ಈಗ ಕರೆಕ್ಟಾಗಿರುತ್ತೆ, ಹಾಗೆ ಅದು ವೇರಿ ಆಗೋದು. ಈಗ ಅದೆಲ್ಲ ಏನಿಲ್ಲ ಪ್ರಾಬ್ಲಮ್. ಓಕೆ, ಇಂಬ್ಯಾಲೆನ್ಸ್ ಆಗೋದು ಏನಿಲ್ಲ. ಓಕೆ ಸರ್, ಫಸ್ಟ್ ಪ್ರಶ್ನೆ ನಂದು ಒಂದು, ಈಗ ನೀವು ಹೇಳಿದಾಗೇ ಎಲ್ಲೋ ಕ್ಯೂರೇ ಆಗಲ್ಲ ಅಥವಾ ಇದು ಮತ್ತೆ ಪ್ರಯತ್ನ ಮಾಡೋಣ ಆಗಬಹುದು ಅನ್ನೋ ಒಂದು ಈ ಮಾತಿದೆಯಲ್ಲ, ಇದೇ ಸರಿ ಮಾಡೋಕ್ಕಾಗದೇ ಇರೋದು, ಈ ಥರ ಔಷಧಿನೇ ಕೊಡದೆ ಕಾಯಿಲೆಗಳನ್ನು ಗುಣ ಮಾಡ್ತಾರೆ ಅಂದಾಗ ನಿಮಗೆ ಮೊದಲನೇದಾಗಿ ತೋಚಿದ್ದು ಏನು ಸರ್ ಮನಸ್ಸಿಗೆ? ತೋಚಿದ್ದು ನಂಬಿಕೆ ಇಲ್ಲ ಬಿಡಿ, ಏನೋ ಹೇಳ್ತಾರೆ ನೋಡ್ಕೊಂಬರೋಣ ಒಂದ್ಸಲ ಅಂತ ಗುರುವಾರದ ಸಭೆಗೆ ಬಂದಿದ್ದು. ಓಕೆ ಓಕೆ. ಯಾಕೆಂದರೆ ನಾನು ಆ್ಯಕ್ಚುಲಿ ಈ ಇದು ಆರ್ಟ್ ಆಫ್ ಲಿವಿಂಗ್ ಕ್ಲಾಸಸ್ ಮಾಡ್ತಾರಲ್ಲ, ಸುದರ್ಶನ ಕ್ರಿಯೆ, ಆಮೇಲೆ SSY ಕ್ಲಾಸ್ ಪ್ರಭಾಕರ್ ಗುರೂಜಿ ಅಂತ ಮಾಡ್ತಾರೆ. ಸುಮಾರು ನಾನು ಆ ಕ್ಲಾಸಸ್ಗೆಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಯಾರು ಈ ಥರ ಏನು ಹೇಳಲಿಲ್ಲ,
ಯೋಗ ಹೇಳ್ತಾರೆ, ಧ್ಯಾನ ಹೇಳ್ತಾರೆ, ಪ್ರಾಣಾಯಾಮ ಹೇಳ್ತಾರೆ, ಅದೆಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ಅದರಿಂದ ಹಿಂಗೆ ಇಷ್ಟೆಲ್ಲ ಇದೆ ಗುರುಜಿ ಹಿಂಗೆ ಹೇಳ್ತಾರಲ್ಲ ನೋಡೋಣ ಅಂತ ನಂಬಿಕೆ ಇರಲಿಲ್ಲ. ನಂಬಿಕೆ ಇಲ್ದಲೇ ಬಂದು ಈಗ ನನ್ನ ಪ್ರಾಬ್ಲಮ್ ಹೇಗಾದ್ರೂ ನೋಡ್ಬೇಕಲ್ಲ, ಸಾಲ್ವ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಬಂದೆ. ಬೇರೆ ಇನ್ಯಾರೋ ನಮ್ಗೇನು ಫೋರ್ಸ್ ಮಾಡಿ ಕಳಿಸ್ಲಿಲ್ಲ, ಏನಿಲ್ಲ. ನಾವೇ ಇಷ್ಟ ಆಯಿತು. ಗುರುವಾರ ಸಭೆಗೆ ಬಂದು ಆಮೇಲೆ ನಮ್ಮ ಹಳೆಯವ್ರನ್ನ ಕರ್ಕೊಂಡು ಬಂದು ಜೊತೆಲಿ ಗುರುಜಿ ಹತ್ರ ಮಾತನಾಡಲಿಕ್ಕೆ ಇಬ್ಬರು ಜೊತೆಲಿ ಬಂದು, ಹೇಗೆ ಗುರುಜಿ ಇದೇ ಪ್ರಾಬ್ಲಮ್ ಅಂದಾಗ, ಅದೆಲ್ಲ ಯೋಚನೆ ಮಾಡಬೇಡಿ, ಬನ್ನಿ ನೀವು ಒಂದು 3 to 4 months ಬನ್ನಿ, ನೀವು ವಾಸಿ ಆಗುತ್ತೆ, ಅದಕ್ಕೆ ನಾನಿದ್ದೀನಿ, ಯಾಕೆ ಯೋಚನೆ ಮಾಡ್ತೀರಾ? ಓಕೆ ಓಕೆ ಆಯಿತು ಅಂದ್ಬಿಟ್ಟು ಆಮೇಲೆ ಅದೇನೋ ಗುರೂಜಿಯವರ ಅನುಗ್ರಹ ನನಗೆ ಆಗಲಿಲ್ವೇನೋ, ನನಗೆ ಟ್ರೀಟ್ಮೆಂಟ್ಗೆ ಬರ್ಲಿಕ್ಕೆ ಆಗಲಿಲ್ಲ. ಓಕೆ ಓಕೆ ನೋಡಿ, ಇನ್ನೂ ಆಗಲಿಲ್ಲ ನನಗೆ. ಟ್ರೀಟ್ಮೆಂಟ್ ಫುಲ್ ತೊಗೊಂಡು ನಾನು ಇದು ಮಾಡಿಕೊಂಡು ಆಮೇಲೆ ನಾವು ಗುರೂಜಿ ಹೇಳಿದಾಗ ಮಾಡಿದ್ರೆ ಓಕೆ, ಅದು ನನಗೆ ಇನ್ನೂ ಅಲ್ಲ ಇದು ಟ್ರೀಟ್ಮೆಂಟ್ಗೆ ಬರೋಕ್ಕಾಗಲಿಲ್ಲ. ಗುರೂಜಿ ಅನುಗ್ರಹ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಟ್ ಗುರೂಜಿ ಹೇಳಿರೋದ್ರ ಮಾತ್ರ ನಾನು ಮನೆಯಲ್ಲಿ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲೇ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲ, ಪ್ರಥಮ ಭಾಗದಲ್ಲಿ ಪೂಜೆ ಗುರುಜಿಯವರ ಹತ್ರ ಅದೇ ಮಾತಾಡಿದಾಗ ಯಾವುದೇ ವ್ಯಕ್ತಿಗೆ ಮೊದಲನೇದಾಗಿ ಬೇಕಿರೋದು ಅವರ ಒಂದು ತೊಂದರೆಯಿಂದ ಮುಕ್ತಿ. ಸೊ ಅದು ಹೇಗೆ ಹೋಯ್ತು ಏನಾಯ್ತು ಅದು ಬೇಕೇ ಇಲ್ಲ, ಅದರಿಂದ ಮುಕ್ತಿ, ಆ ನೋವಿನಿಂದಾನೋ ಆ ಒಂದು ರೋಗದಿಂದಾನೋ ಫಸ್ಟ್ ಅದಕ್ಕೆ ಮುಕ್ತಿ ಸಿಕ್ಬಿಟ್ರೆ ಅದಕ್ಕಿಂತ ಹೆಚ್ಚಿಗೆ ಏನೂ ಇರಲ್ಲ. ಸೊ ಅಂತ ಸಮಯದಲ್ಲಿ ಸರ್ ಒಂದು ಈ ಗುರುವಾರದ ಸಭೆ ಅಂತ ಹೇಳಿದ್ರಿ ತಾವು. ಸೊ ಯಾವಾಗ ನಿಮ್ಮಲ್ಲಿ ಆ ಒಂದು ಸಂಶಯ ಇತ್ತು, ಏನ್ ನಡೆಯುತ್ತೆ ನೋಡೇ ಬಿಡೋಣ ಅಂದಾಗ ಗುರುವಾರದ ಸಭೆಗೆ ಹೋದಾಗ ಅಲ್ಲಿನ ಅನುಭವ ಯಾವ ರೀತಿ ಇತ್ತು ಸರ್? ಅಲ್ಲಿನ ಅನುಭವ ಏನು ಇಷ್ಟು ಹೇಳ್ತಾರಲ್ಲ, ಇದು ಹೆಂಗೆ ನಂಬೋದು ಅನ್ನೋ ಥರ ಆಯಿತು. ಫಸ್ಟ್ ಸಭೆನಲ್ಲಿ ನಾನು ಫಸ್ಟ್ ಸಭೆ ಬರ್ಬೇಕಾದ್ರೆ ನಮ್ಮ ಮಿಸಸ್ ಕರ್ಕೊಂಡು ಬಂದಿದ್ದೆ. ಅವರು ಎಲ್ಲ ನೋಡಿದ್ರು, ಅಲ್ಲಿ ಆ ಟ್ರೀಟ್ಮೆಂಟ್ ತಗೊಂಡಿರೋರು, ಆ ಕ್ಯಾನ್ಸರ್ ಕ್ಯೂರ್ ಆಗಿರೋರು, ಅದೆಲ್ಲ ಒಂಥರ ನಂಬಬೇಕು ನಂಬೇಡ್ದು ಅನ್ನೋ ಥರ ಆಯ್ತು ಫಸ್ಟ್. ಅಲ್ಲಿ ಆಮೇಲೆ ನೋಡ್ತಾ ಇದರಲ್ಲಿ ಏನೋ ಭಾಳ ಇದೆ, ಇಲ್ಲ ನಾನು ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಅವ್ರಿಗೆ ತಗೊಂಡು ಆಮೇಲೆ 2ನೇ ಸಲ ಬಂದು ಕೇಳ್ಕೊಂಡು ಹೋದ್ಮೇಲೆ ನಮಗೆ ಜಾಸ್ತಿ ಕನ್ಫರ್ಮ್ ಆಗಿತ್ತು, ಇಲ್ಲಿ ಇದೆ ಏನೋ ಬಿಡಬಾರ್ದು ಅಂತ ಅಂದ್ಬಿಟ್ಟು. ಕ್ಲಾಸಸ್ಗೆ ನಮ್ಮ ಹಳೆಯವ್ರನ್ನ ಕರ್ಕೊಂಡು ಜೊತೆನಲ್ಲಿ, ಅವ್ರಿಗೆ ನನ್ನಷ್ಟು ನಂಬಿಕೆ ಇರಲಿಲ್ಲ ಬಿಗಿನಿಂಗು. ನನ್ನ ಫೋರ್ಸ್ಗೆ ಬಂದಿದ್ದಾರೆ ಅವರ, ಬನ್ನಿ ಅಂದರೆ ನನಗೋಸ್ಕರ ಬಂದರು. ಆಮೇಲೆ ಈ ಇನ್ವಾಲ್ವ್ಮೆಂಟ್ ಅಷ್ಟು ಧ್ಯಾನ ಅದು ಅವ್ರಿಗೆ ಇದು ಮಾಡ್ತಾ ಇರೋದು ನಾನು ಮಾಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ವೆರಿ ಗುಡ್ ಮಾಡ್ತಾರೆ. ಹಾಗಾಗಿ ಭಾಳ ನಂಬಿಕೆ ಬಂದಿದೆ. ಇನ್ನು ನಾವು 6th and 7th ಲೆವೆಲ್ ಆದಮೇಲೆ ಗುರುಗಳು ಹೇಳಿದಾಗ ಮಾರ್ಗದರ್ಶನಂಗೆ ಅದನ್ನು ಅನುಭವಿಸ್ಬೇಕು ನಾವಿವಾಗ. ಖಂಡಿತ ಸರ್. ಹಾಗೆ ನೀವೊಂದು ಮಾತು ಹೇಳಿದ್ರಿ, ಇವಾಗ ಗುರುವಾರದ ಸಭೆಯನ್ನು ನಾನು ನಿರಂತರವಾಗಿ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ. ಸೊ ಅದು ನಿರಂತರವಾಗಿ ಅಟೆಂಡ್ ಮಾಡಬೇಕು ಅನಿಸಿದ್ದ ಒಂದು ಕಾರಣ ಏನು ಸರ್? ಕಾರಣ ಏನಂದರೆ ಅಲ್ಲಿ ಜನಗಳ ಒಪಿನಿಯನ್ಸ್ ಬರುತ್ತೆ ನೋಡಿ. ಈಗ ನಂದು ಒಂದೇ ಒಂದು ಪ್ರಾಬ್ಲಮ್, BP ಶುಗರ್ ಸಹ ಈ ಕಾಲದಲ್ಲಿ ಎಲ್ಲಿಗೆ ಅದು ವಾಸಿ ಆಗುತ್ತೆ? ಖಂಡಿತ ಇಲ್ಲ. ಅದರಿಂದ ನಾನು 15 days ಆಯ್ತು ಬಂದು ನಾನು ಮಾತ್ರೆ 50% ಕಮ್ಮಿ ಆಗಿದ್ದೀನಿ, ನಾನು ಬಿಟ್ಟಿದ್ದೀನಿ ಅಂತ ಜನ ಹೇಳ್ತಾ ಇದ್ದಾರೆ. ಅಲ್ಲಿ ಸಭೆನಲ್ಲಿ ಇಲ್ಲದೆ ಇರೋರು, ನಾವು ಪಕ್ಕದಲ್ಲೆಲ್ಲ ಮೊದಲು ಬಂದು ಅಲ್ಲಿ ಮಾತಾಡ್ತೀವಲ್ವಾ, ಅದರಿಂದ ಅಷ್ಟು ಹೇಳುವಾಗ ಅಲ್ಲಿ ಸುಮ್ಮನೆ ಯಾರು ಅಲ್ಲಿ ದುಡ್ಡು ಕೊಟ್ಟು ಬಂದು ಯಾರು ಹೇಳಿರೋಲ್ಲ. ಸೊ ಅದರಿಂದ ನನಗೆ ಭಾಳ ನಂಬಿಕೆ ಬಂತು. ಈಗ ನಾನು ಸುಮಾರು ಜನ ಒಂದು 4-5 ಜನ ಕರ್ಕೊಂಡ್ಬಂದಿದ್ದೀನಿ. ನಮ್ಮ ಮನೆಯವರು ಮಿಸಸ್ ಮಾಡಿದ್ದಾರೆ, ನಮ್ಮ ಮಕ್ಕಳಿಗೂ ಇವಾಗ ಅವರು ಇಷ್ಟ ಸಿದ್ಧಿಗೆ ಎಲ್ಲ ಆಯಿತು. ನೆಕ್ಸ್ಟ್ ಕ್ಲಾಸಸ್ಗೆ ಅವ್ರಿಗೂ ಕರ್ಕೊಂಡು ಬಂದು ಅವ್ರಿಗೂ ಅದರ ಅನುಭವ ಕೊಟ್ಟು, ಆಮೇಲೆ ಹಾಗೇನೆ ನನ್ನ ಇಷ್ಟ ಏನು ಅವ್ರಿಗೂ 7 levelವರೆಗೂ ಮಾಡಿಸಿ, ಅವರಿಂದ ಆಗುವಷ್ಟು ಸೇವೆ ಬೇರೆಯವ್ರಿಗೆ ಮಾಡಲಿ, ಗುರುಜಿ ಹೇಳಿದಾಗೆ ಮನೆಗೆ ತಲುಪಲಿ. ಮತ್ತೆ ಈಗ ಯಂಗ್ಸ್ಟರ್ಸ್ ಮುಂದೆ ಬಂದಷ್ಟು ಇನ್ನೂ ಅವ್ರಿಗೆ ಜಾಸ್ತಿ ಅವಕಾಶ ಇದೆ ಅಂತಾನೆ ಹೇಳ್ಬೋದು ಒಂದು ಮಾಡಲಿಕ್ಕೆ. ಜನಕ್ಕೆ ಸಮಾಜಕ್ಕೆ ನಾವೇನೋ ಒಳ್ಳೇದನ್ನ ಖಂಡಿತ ಕೊಡ್ಬೋದು. ಆ್ಯಂಡ್ ಯಂಗ್ಸ್ಟರ್ಸ್ ಇದನ್ನೆಲ್ಲ ಖಂಡಿತ ಇಷ್ಟಪಡ್ತಾರೆ, ಅವ್ರಿಗೆ ಇದೇನು ಅಂತ ಅರ್ಥವಾಗಬೇಕು ಅಂದ್ರೆ ಅವರು ಇನ್ವಾಲ್ವ್ಮೆಂಟ್ ಇರಬೇಕು. ಸೊ ಅದಕ್ಕೋಸ್ಕರ ಅವರು ಫಸ್ಟ್ ಇನ್ವಾಲ್ವ್ ಆದ್ರೆ ಹಾಕ್ತಾರೆ. ನಮ್ಮ ಮಕ್ಕಳು ನಾನು ಹೇಳಿದಾಗೆ ಅವರು ಅದಕ್ಕೆ ಹೇಳಿದ್ದೀನಿ, ಇವಾಗ ಗುರುಗಳು ಹೇಳಿದಾಗೆ ನೀವು ಧ್ಯಾನ ಅವ್ರು ಏನು ಹೇಳಿದಾರೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಿ, ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಅವ್ರಿಗೆ ಇನ್ನೂ 1-2-3 ಕ್ಲಾಸ್ ಕರ್ಕೊಂಬರ್ತೀನಿ. ಗುರುವಾರ ಸಭೆ ಕರ್ಕೊಂಡು ಬಂದು ಅಲ್ಲ, ಅವಾಗೇನಂದರೆ ಬೇರೆ ಪ್ರಾಬ್ಲಮ್ಮಿಂದ ಬಳಲ್ತಾ ಇದ್ದವರು, ಅದರಿಂದ ಅನುಕೂಲ ಪಡೆದಿರೋರು, ವೆರೈಟಿ ಜನಗಳು ಬರ್ತಾರಲ್ಲ, ಡಿಫರೆಂಟ್ ಕಾಯಿಲೆಗಳು, ಅದು ಆ ಕ್ಯಾನ್ಸರ್ ಅವು ಪ್ರಾಬ್ಲಮ್ಗಳೆಲ್ಲ ನೋಡ್ತಾ ಇದ್ರೆ ಏನಪ್ಪ ಹೀಗೆ. ಅಲ್ಲಿ ಅದು ಇನ್ನೊಬ್ರು ಬಂದು ಮಾತಾಡಿದ್ರು, ಕೀಮೋಥೆರಪಿ ತಗೊಳಕ್ಕೆ ಆ ನೋವು ತಡಿಲಾರದೆ ನಾನು ಬಂದೆ. ಗುರೂಜಿ ನನಗೆ ಇದರಲ್ಲಿ ಬಂದು ಕೂತ್ಕೊಂಡು ಕಾರ್ನಲ್ಲೇ
ಫಸ್ಟ್ ಟ್ರೀಟ್ ಮಾಡಿದ್ರು. ಆಮೇಲೆ ನಾನು ನಡ್ಕೊಂಡು ಬರಂಗೆ ಅಲ್ಲಿ ಮೆಟ್ಲೆಲ್ಲ ಹತ್ತಿ ಕರ್ಕೊಂಬಂದ್ರು. ಇವಾಗ ನೋಡಿ ನಾನು ನಡ್ಕೊಂಡು ಬಂದಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರೆ ಆ ಆನಂದ ಇನ್ನು ಎಲ್ಲೂ ಸಿಗೋದಿಲ್ಲ. ಖಂಡಿತ ಸರ್, ಖಂಡಿತ. ಎಲ್ಲೋ ಆ ಒಂದು ತೊಂದರೆಗೆ ಮುಕ್ತಿನೇ ಇಲ್ಲ ಅಂತ ಕೇಳಿದಾಗ ಆರೋಗ್ಯನೇ ಭಾಗ್ಯ ಖಂಡಿತ ಯಾಕಪ್ಪ ಬೇಕು ಜೀವನ ಅನ್ನೋ ಯೋಚನೆಗೆ ಬಂದ್ಬಿಡ್ತೀವಿ. ಬಟ್ ಅಂಥದ್ರಲ್ಲಿ ಎಲ್ಲೋ ಒಂದು ನನಗೆ ಪರಿಹಾರ ಸಿಗೋ ಚಾನ್ಸಸ್ ಇದೆ ಅಂದಾಗ ಖಂಡಿತ ಅದು ಸಿಕ್ಕಿದ ಮೇಲೆ ಅದು ಅದನ್ನ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಇದಾಗ್ತದೆ. ಬಟ್ ಇವಾಗ ನನಗೂ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಈ 2 ಸಿಂಪ್ಟಮ್ ಕಮ್ಮಿ ಆಗೋಗಿದೆ, ಅಲ್ಲ 3 ಸಿಂಪ್ಟಮ್. ಇನ್ನು 1 ಸಿಂಪ್ಟಮ್ ಅಂದ್ರೆ ಇದು ಕಮ್ಮಿ ಆಗಬೇಕು. ಅವಾಗ ಒಳಗಡೆ ಎಲ್ಲ ನಾನು ಫಸ್ಟ್ ಗುರುಗಳು ಹೇಳಿದಾಗೆ ಅವ್ರ ಹತ್ರ ಬಂದು ಟ್ರೀಟ್ ಮಾಡ್ಕೋಬೇಕು. ಟ್ರೀಟ್ ಮಾಡಿಕೊಂಡು ಆಮೇಲೆ ಹಾಗೆ ಕಂಟಿನ್ಯೂ ಮಾಡಿದ್ರೆ ಲೈಫ್ ಲಾಂಗ್ ನಮಗೆ ಆ ಗುರೂಜಿ ಹೇಳಿದ ಹಾಗೆ ನಾವು ಬದುಕಬಹುದು. ಅದು ಎಂಡಂತೂ ಇದ್ದೇ ಇದೆ, ಅಲ್ಲಿನವರೆಗೂ ಹೇಗೆ ಇರಬೇಕೋ ಹಾಗೆ ಅದು ಇಂಪಾರ್ಟೆಂಟ್. ಒಂದು ಎಲ್ರಿಗೂ ಸಾವು ಇದ್ದಿದ್ದೆ, ಆದ್ರೆ ಅಲ್ಲಿವರೆಗೂ ನಾವು ಹೇಗ್ ಬದುಕ್ತೀವಿ, ಹೇಗ್ ಆರೋಗ್ಯವಾಗಿ ನಾವು ನಮ್ಮನ್ನ ಕಾಪಾಡ್ಕೋತೀವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಜೊತೆಯಾಗಿ ಯಾವುದೇ ವ್ಯಕ್ತಿ ನಾನು ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ಬೇಕು ಅದ್ರ ನಂತರನೇ ಹೋಗ್ತೀನಿ ಅನ್ನೋ ಆಶಯ ಖಂಡಿತ ಮಾಡಲ್ಲ. ಯಾರ ಕೈ ಕೆಳಗೆ ಬೀಳದೇನೆ ನಾನು ಚೆನ್ನಾಗಿದ್ದು ನಾನು ಜೀವ ಕಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಯೋಚನೆನೇ ಪ್ರತಿಯೊಬ್ಬ ಮನುಷ್ಯನಿಗಿರುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಅಮೃತ ಚಿಕಿತ್ಸೆ ಸಹಾಯ ಮಾಡ್ತಿದೆ ಅಂದರೆ ತುಂಬಾನೇ ಖುಷಿ ಪಡುವಂಥ ವಿಷಯ. ಹಾಗೆ ಸರ್, ತಾವು ಪೂಜ್ಯ ಗುರುಜಿ ಅವರು ಏನೇನು ಪದ್ಧತಿಗಳು ಅಂತ ಹೇಳಿದ್ರಲ್ಲ, ಇವಾಗ ಉಷಪಾನ ಇದೆ ಅಂತ ಗೊತ್ತು, ಇನ್ನೊಂದು ಹಲವಾರು ಪದ್ಧತಿಗಳು. ಸೊ ಅವನ್ನೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಉಷಪಾನ ಮಾಡೋದ್ರಿಂದ ಅಂತೂ ಭಾಳ ನಮ್ಮ ಸ್ಟಮಕ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ ಬಿಡಿ. ಈಗ ಬೇರೆ ನಾವು ಇದು ಉಷಾಪಾನ ಮಾಡಿ ಅಂದರೆ ಈ ಬೇರೆ ನಮ್ಮ ಮನೆಯಲ್ಲಿ ಹೇಳಿದ್ರೆ ಒಬ್ರು ನಗೋರು, ಒಬ್ರು ಇದು ಮಾಡೋರು. ಇವ ಅದನ್ನೇನು ಕುಡಿಯೋದ್ರಿಂದ ಏನಾಗುತ್ತೆ, ಅದಿನ್ನೂ ಎಫೆಕ್ಟ್ ಆಗುತ್ತೆ, ಸಿಟ್ರಿಕ್ ಆಸಿಡ್ ಅದು ಇದು ಪ್ರಾಬ್ಲಮ್ ಬರುತ್ತೆ ಅನ್ನೋ ಥರ. ನಿಂಬೆಹಣ್ಣು ಉಪಯೋಗ ಮಾಡೋದ್ರಿಂದ, ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ಜಾಸ್ತಿ ಆಗಲ್ವಾ ಅಂತ ನನಗೆ ಸುಮಾರು ಜನ ಕೇಳಿದ್ದಾರೆ. ಇಲ್ಲ, ನಾನು ಹೇಳಿದ್ದೀನಿ ಅದು ಏನೂ ಆಗಲ್ಲ, ಕುಡೀರಿ. ಇವಾಗ ನಾವು ಕುಡಿತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 3-4 ಜನ ಕುಡಿತಾ ಇದ್ದೀವಿ, ಏನೂ ಆಗೋದಿಲ್ಲ ಅಂತ ಹೇಳಿದ್ದೀವಿ. ಇವಾಗ ಅದು ಕುಡಿತಾ ಇರೋದ್ರಿಂದ ಸ್ಟಮಕ್ ಪ್ರಾಬ್ಲಮ್ ಏನು ಅನ್ಸಲ್ಲ. ಓಕೆ. ಕಾನ್ಸ್ಟಿಪೇಷನ್ ಅಂದ್ರೆ ನಿಮಗೆ ಮೊದಲಿತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತಾ? ಅದೇನು ಇರಲಿಲ್ಲ, ನನಗೆ ಬೇರೆ ಏನೂ ಇರಲಿಲ್ಲ ಪ್ರಾಬ್ಲಮ್. ಇದೊಂದೇ ಮೇಜರ್ ಪ್ರಾಬ್ಲಮ್. ಆ ಮೇಜರ್ ಪ್ರಾಬ್ಲಮ್ ಅದೊಂದು ಕಮ್ಮಿ ಆಯ್ತಲ್ಲ, ಅದು ಭಾಳ ಸಂತೋಷ ಆಗೋಗಿದೆ. ಅದರಿಂದ ನಾವು ಫಸ್ಟ್ ಅನುಕೂಲ ಪಡ್ಕೊಳ್ತಾ ಇದ್ದೀವಿ. ಪಡ್ಕೊಂಡ ಮೇಲೆ ಇನ್ನೊಬ್ರಿಗೂ ಗುರೂಜಿ ಹೇಳಿದಾಗೆ ನಮ್ಮ ಕೈನಲ್ಲಿ ಆದ ಸೇವೆ ಮಾಡೋಣ ಅನ್ನೋ ಇದರಿಂದ ನಾವು ಈಗ 7 ಲೆವೆಲ್ ಮಾಡ್ಕೊಂಡು ಹೋಗೋಣ ಅಂತ. ಈ ಇವ್ರಿಗೂ ವೀಕ್ಷಕರಿಗೂ ಹೇಳೋದು ಅದೇನೆ, ಸುಮ್ಮನೆ ಕೇಳೋದಲ್ಲ, ಅಲ್ಲಿ ಬಂದು ಗುರುವಾರ ಸಭೆಗಳಲ್ಲಿ ನೋಡಿ ನೋವಿನಿಂದ ಬಳಲ್ತಾ ಇದ್ದವರು ಟ್ರೀಟ್ಮೆಂಟ್ ತಗೊಂಡು ಹೇಗೆ ಅದರಿಂದ ಅನುಕೂಲ ಪಡ್ಕೊಂಡವರು ಆನಂದನ ನೋಡಬೇಕಲ್ಲಿ. ಖಂಡಿತ ಖಂಡಿತ ಅಲ್ಲಿ ನೋಡಿದ್ರೆ ಅದು ಹೇಳಲಿಕ್ಕೆ ಆಗಲ್ಲ, ಆ ಥರ ಆಗುತ್ತೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್, ನಮ್ಮ ಹಳೆಯವ್ರ ತಂದೆಗೆ, ಅವ್ರಿಗೂ ಏಜ್ ಆಗಿದೆ, ಅವ್ರಿಗೆ BP ಶುಗರ್ ಎಲ್ಲ ಇದೆ. ಊರಿನಲ್ಲಿ ಅವ್ರಿಗೆ ಆಗೋಯ್ತು ಅಂದ್ಬಿಟ್ಟು ಹೊರಗಡೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಮೊದಲೇನೆ ಗೊತ್ತಾ, ಅವ್ರು ಆಗೋಯ್ತು ಎಲ್ಲ ಕಾಲು ಕೈ ಎಲ್ಲ ತಣ್ಣಗೋಗಿದೆ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಫೋನ್ ಮಾಡಿದ್ದಾರೆ, ಹಿಂಗಾಯ್ತು ಬನ್ನಿ ಊರಿಗೆ ಅಂತ. ನನಗೂ ಫೋನ್ ಬಂತು. ಆವಾಗ ನಮ್ಮ ಹಳೆಯವ್ರು ಆ್ಯಕ್ಚುಲಿ ಗುರುಜಿ ಹತ್ರ ಏನೋ ಕೆಲಸ ಇತ್ತು ಬಂದಿದ್ರು. ಅವ್ರು ಹೊರಗಡೆ ಬಂದು ಮಾಡ್ತಾರೆ, ಮಿಸ್ ಕಾಲ್ ಇತ್ತು. ಮಿಸ್ ಕಾಲ್ ಇದ್ಬಿಟ್ಟು ಹಂಗೆ ನನಗೂ ಫೋನ್ ಮಾಡಿದ್ರು, ಅವ್ರ ಅಣ್ಣವ್ರಿಗೂ ಫೋನ್ ಮಾಡಿದ್ರು, ಏನಿದು ಅಂತ. ಹಿಂಗಾಗಿದೆ ಅಂದಮೇಲೆ ತಿರ್ಗಿ ಅವ್ರು ಹಾಗೆ ಇಮಿಡಿಯೇಟ್ ಹಂಗೆ ಗುರೂಜಿ ಹತ್ರ ಹೋಗಿ, ನಮ್ಮ ತಂದೆಗೆ ಈಗ ಸೀರಿಯಸ್ ಆಗಿಬಿಟ್ಟಿದೆ ಗುರೂಜಿ, ಬೆಂಗಳೂರಿಗೆ ತೊಗೊಂಬನ್ನಿ ಅಂತ ಹೇಳಿದ್ದಾರೆ, ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರು ಯಾವುದು ಆಪ್ರೇಷನ್ ಮಾಡಿಸ್ಬೇಡಿ, ಏನೂ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಸಾಯಂಕಾಲ ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ಶುಗರು BP ಎಲ್ಲ ನಿಲ್ಲಾಗೋಗ್ಬಿಟ್ಟಿದೆ. ನಿಲ್ಲಂದರೆ 45, 80 ಹಿಂಗಾಗೋಗಿದೆ. ಬ್ಲಡ್ ಹಿಮೋಗ್ಲೋಬಿನ್ 3.5 ಅಂತಾರೆ. ಅದೇನು ಈಗಲೂ ನಂಬಕ್ಕಾಗ್ತಾ ಇಲ್ಲ. ಅಯ್ಯೋ, ತುಂಬಾನೇ ಲೋ. 3.5 ಅಂದರೆ ಬದುಕೋದು ಉಂಟಾ ಹಾಗೆ? ಗುರುಜಿ ಹೋಗಿ ನೀವು, ನಾನು ಇಲ್ಲಿಂದನೇ ಪ್ರೇ ಮಾಡ್ತೀನಿ, ಆಶೀರ್ವಾದ ಸಿಗ್ತಿಲ್ಲ. ಅಲ್ಲಿ ಹೋಗಿ ನೋಡಿ ನಮಗೆ ಆಯ್ತು. ಬೆಳಗ್ಗೆ ಅಷ್ಟರಲ್ಲಿ ಅವರು ನಾರ್ಮಲ್ ರೇಂಜಿಗೆ ಬಂದರು. ಆಮೇಲೆ 4 ಬಾಟ್ ಬ್ಲಡ್ ಹಾಕಿದ್ದಾಯಿತು. ಇವಾಗ ಚೆನ್ನಾಗಿದ್ದಾರೆ. ಬಟ್ ಇನ್ನು ಅವ್ರಿಗೆ ಅಷ್ಟು ನಿಶಕ್ತಿ, ಅಷ್ಟು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಾಲೆಲ್ಲ ಇದಾಗಿದೆ. ಓಕೆ ಓಕೆ. ಸೊ ಇದು ಡಿಸ್ಟೆನ್ಸ್ ಟ್ರೀಟ್ಮೆಂಟ್ ಮೂಲಕ ಆಗಿರೋಂಥ ಒಂದು ಚೇಂಜಸ್. ಓಕೆ. ಆಮೇಲೆ ಗುರುಜಿ ಹೇಳಿದ್ರಲ್ಲ, ಅಷ್ಟೊಂದು ನಾವು 3 and 4 ಮಾಡಿದ್ವಿ, ನಾವು ಧ್ಯಾನ ಮಾಡಿದ್ವಿ. ಓಕೆ. ಗುರೂಜಿಯವರು ಧ್ಯಾನ ಮಾಡಿ ಅವ್ರ ಗುರೂಜಿ ಆಶೀರ್ವಾದ ಸಿಕ್ತು, ಅದಕ್ಕೆ ಬದುಕಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ನಮಗೆ ಅದಕ್ಕಿಂತ ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆ ನಡೆದಿರೋದು ಇದು, ಬೇರೆಯವರು ಹೇಳೋದಲ್ಲ.
ಈಗ ಅವರು ಚೆನ್ನಾಗಿ ಕೂತ್ಕೊಂಡಿರ್ತಾರೆ, ಎಲ್ಲ ಚೆನ್ನಾಗಿ ಊಟ ಮಾಡ್ತಾರೆ. ಈಗ ನೆಕ್ಸ್ಟ್ ಅವ್ರು ಓಡಾಡ್ಬೇಕು, ಸ್ವಲ್ಪ ಶಕ್ತಿ ಬೇಕು ಅವ್ರಿಗೆ. ನಮ್ಮ ಮನೆಯಲ್ಲಿ ಇದ್ದಾರೆ. ಇಲ್ಲ, ಆ ಪರಿಸ್ಥಿತಿ ನೀವು ಹೇಳಿದಾಗೆ ಎಲ್ಲಿ ಶುಗರ್ ಲೆವೆಲು, BP ಪ್ರತಿಯೊಂದು ಅಷ್ಟು ಲೋ ಆಗಿ ಈ ಸ್ಥಿತಿಗೆ ಅಂದರೆ ಈಗ ಚೇತರಿಸ್ಕೊಂಡು ಪೂರ್ತಿ ಊಟ ಮಾಡ್ಲಿಕ್ಕೆ ಸಹ ಅವರು ಅಂದರೆ ಅಷ್ಟು ಆರಾಮಾಗಿದ್ದಾರೆ ಅಂದರೆ ನಿಜವಾಗ್ಲೂ ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು ನಾವು. ಡೆಫಿನೆಟ್ ಆಗಿ ಮೇಡಮ್. ಅದು ನಾವು ಹಿಮೋಗ್ಲೋಬಿನ್ 3.4 ಬದುಕೋದು ಉಂಟಾ, ಅದು ಅವ್ರೇನು ತಪ್ಪು ಹೇಳ್ತಾ ಇದ್ದಾರೆ ಅಂತ ನನಗೆ ಇವಾಗಲೂ ನಂಬಕ್ಕಾಗ್ತಾ ಇಲ್ಲ. ಹಾಸ್ಪಿಟಲ್ನವ್ರು 3.4 ತಪ್ಪಾಗಿದೆಯಾ ಅನ್ಸುತ್ತೆ ಹಂಗೆ. ಹೀಗಿದ್ದು ಇದಾಗಿದೆ, ಅವ್ರಿಗೆ ಅನುಗ್ರಹ ಆಗಿ ಅವರ ಇದು ಅಂದ್ರೆ ನಮಗೆ ಗುರೂಜಿ ಅವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಕ್ ಸಾಧ್ಯ ಇಲ್ಲ. ಓಕೆ. ಸೊ ಸರ್, ನಾನು ಇವನ್ ಯಾರ್ಯಾರು ಈ ಅಮೃತ ಚಿಕಿತ್ಸೆಯಿಂದ ಒಳ್ಳೆಯದನ್ನು ಪಡೆದಿದ್ದಾರೆ ಅವ್ರ ಹತ್ರ ಒಂದು ವಿಷಯವಾಗಿ ಅಭಿಪ್ರಾಯ ಖಂಡಿತ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ವೀಕ್ಷಕರ ಪರವಾಗಿ. ವೀಕ್ಷಕರು ಯಾವಾಗಲೂ ಕೆಲವೊಂದು ವಿಷಯದಲ್ಲಿ ಇಲ್ಲಿ ಹಣದ ವಿಷಯವಾಗಿ ತುಂಬ ಒಂಚೂರು ನಮ್ಮ ಕೈಯಲ್ಲಿ ಸಾಧ್ಯನಾ ಅನ್ನೋ ಯೋಚನೆಯಿಂದ ಎಷ್ಟೋ ಹಿಂದೇಟಾಗ್ತಾ ಇದ್ದಾರೆ. ಸೊ ಅವರಿಗೆ ಈ ಫೀಸಿನ ವಿಷಯದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಸರ್? ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ ಭೇಟಿ ಮಾಡಿ ಬಂದವರು. ಡೆಫಿನೆಟ್ ಆಗಿ ಭೇಟಿ ಮಾಡಿದವರು ಹೇಳಲೇಬೇಕಾಗಿದ್ದು, ಯಾಕೆಂದ್ರೆ ಈಸಿಯಾಗಿ ಆಗುವಂಥ ಕೆಲಸ ನೋಡಿ. ಇವಾಗ ನಾವು ಹಾಸ್ಪಿಟಲ್, ಇವಾಗ ನಂದು ಎಕ್ಸಾಂಪಲ್, ಇದು ಆಪರೇಷನ್ ಮಾಡಿದ್ರೆ 2 ಲಕ್ಷ ಮಿನಿಮಮ್ ಆಗುತ್ತೆ. ಅಂದ್ರೆ ನನಗೆ BHEL ಕೊಡುತ್ತೆ ಆಪರೇಷನ್, ನನಗೆ ಕೈಯಿಂದ ಏನು ನನಗೆ ಹಾಕೋಂಗಿಲ್ಲ. ಆದ್ರೆ ನಾನು ಯಾಕೆ ಮಾಡಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಇಲ್ಲ, ಹಿಂಗ್ ಮಾಡಿದ್ರೆ ಹಿಂಗ್ ಆಗಬಹುದು ಅಂದ್ರು. ಹಾಗಾದ್ರೆ ಹಾಗೆ ಆಗೋಗ್ಲಿ ಅಂದ್ಬಿಟ್ಟು ನಾನು ಮಾಡಿಸ್ಲಿಲ್ಲ. ದುಡ್ಡು ಪ್ರಶ್ನೆ ಬರಲಿಲ್ಲ. ಈಗ ದುಡ್ಡು ಕಂಪ್ನಿ ಕೊಡುತ್ತೆ ನಮಗೆ, ಆ ಫೆಸಿಲಿಟಿ ಇದ್ರೂ ಮಾಡಿಸ್ಲಿಲ್ಲ. ಆಮೇಲೆ ಇಲ್ಲಿ ಇದನ್ನ ನೋಡಿದ್ಮೇಲೆ ಗುರುಜಿ ಹತ್ರ ಬಂದ್ಮೇಲೆ ಹೀಗೆ ಬಂದು ಹಿಂಗಾಯ್ತು ಅಂತ ಹೇಳಿದಾಗ ನಾನು ನೋಡ್ತೀನಿ ಬಿಡಿ, ಯಾಕೆ ನಾನು ಇದೀನಿ, ಆಪರೇಷನ್ ಬೇಡ, ಏನು ಬೇಡ ಅಂತ ಹೇಳಿದ್ರು. ಅದಕ್ಕೆ ದುಡ್ಡು ಏನು ಕೊಡಬೇಕಾಗುತ್ತೆ, ನಾವು ದುಡ್ಡು ಕೊಡ್ಲಿಕ್ಕೆ ಸಾಧ್ಯನಾ? ಆಮೇಲೆ ಆ್ಯಕ್ಚುಲಿ 3 to 4 months ಬರಬೇಕು ಅಂದರೆ ಕರೆಕ್ಟ್ ಅವ್ರು ಅಷ್ಟು ದಿವಸಕ್ಕೆ ಅಷ್ಟೆಲ್ಲ ಮೇಂಟೈನ್ ಮಾಡಲಿಕ್ಕೆ ನಾವು ಏನಾದರೂ ಅಟ್ಲೀಸ್ಟ್ ಸಮ್ ಪರ್ಸೆಂಟೇಜ್ ಆದರೂ ಕೊಡಲಿಲ್ಲ ಅಂದರೆ ಅವ್ರು ಹೇಗೆ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಸಾಧ್ಯ? ಖಂಡಿತ ಸರ್. ಅವ್ರು ನಂದು ಎಕ್ಸಾಂಪಲ್ ಅಷ್ಟಾಯ್ತು. ಬೇರೆ ಕಾಯಿಲೆಗಳು ಹೋಗಿ ಅಡ್ಮಿಟ್ ಆದರೆ ಅವ್ರು ಹೇಳಿದಷ್ಟು ಬಿಲ್ ಕೊಡಲೇಬೇಕು, ಕೊಟ್ಬಿಟ್ಟು ಬರ್ತೀವಿ. ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಇನ್ನು ನಾವು ಲೈಫ್ ಟೈಮು ನೀವು ಮಾತ್ರೆಗಳು ತಿನ್ನೋದು ಬೇಡ, ನಿಮಗೆ ವಾಸಿ ಮಾಡ್ಕೊಡ್ತೀನಿ ಅಂದಾಗ ಹಿಂದೆ ಮುಂದೆ ನೋಡ್ತಾರೆ. ಅದು ನೋಡೋ ಹಾಗೆ ಮಾತ್ರೆಗಳು ತಗೊಳ್ಳೋದ್ರಿಂದ ದಿನೇ ದಿನೇ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗಲ್ಲ. ಅಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಕಾಯಿಲೆ. ಒಂದಕ್ಕೇನೋ ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಹೋಗ್ತೀವಿ, ಇನ್ನೊಂದಿಷ್ಟು ಜಾಸ್ತಿ ಆಗುತ್ತೆ. ಹೌದು ಮೇಡಮ್. BPಗೆ ಫಸ್ಟ್ 10 mg ಅಂತಾರೆ, 25 mg, ಹೀಗೆ ಹೋಗಿ ಅದು ಎಷ್ಟು mg, ಅದು ಒಂದ್ ತಗೊಳ್ಳಿ, 2 ತಗೊಳ್ಳಿ, 3 ತಗೊಳ್ಳಿ ಅಂತಾರೆ. ಮತ್ತೆ ಅದು ತಿನ್ಬೇಡ, ಇದು ತಿನ್ಬೇಡ, ಈ ಜಾಗ್ರತೆಗಳು ಮಾಡ್ತಾ 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 ಏನು ತಿಂದೇ ಇರೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಆಮೇಲೆ ಶುಗರ್ದು ಅದು ಇವೆರಡು ಕಂಪೇರ್ ಮಾಡೋಂಗಿಲ್ಲ. ಶುಗರ್ ಲೆವೆಲ್ ಹೋಗ್ತಾ ಇನ್ಸುಲಿನ್ ಆಗುತ್ತೆ, ಆಮೇಲೆ ಒಂದು ಬೆಳಗ್ಗೆ 2 ಸಲ ತಗೊಳ್ಳಿ, 3 ಸಲ ತಗೊಳ್ಳಿ ಅಂತಾರೆ. ದಿನೇ ದಿನೇ ಜಾಸ್ತಿ ಆಗುತ್ತೆ ಹೊರತು ಹಣಕಾಸು ನಾವು ಈಗ ಎಕ್ಸಾಂಪಲ್ ನಮ್ಮ ತಾಯಿಯವ್ರಿಗೆ ಸುಮಾರು ನಿಯರ್ಲಿ 3000 rupees ಆಗುತ್ತೆ ಪರ್ ಮಂತ್. BP ಶುಗರ್ 2 ಇದೆ ಅವ್ರಿಗೆ. ಈಗಾಗಲೇ 84-85 ಆಗಿದೆ ಏಜ್. ಅವ್ರಿಗೆ ಕೊಡಿಸ್ತಾ ಇದ್ದೀವಿ ನಾವು. ಈ ಅದು ಹಣ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಅದು ಒಂದ್ಸಲ ನಾವು ಕೊಟ್ಬಿಟ್ರೆ ಆಮೇಲೆ ಆರೋಗ್ಯವಾಗಿರ್ಬೋದು, ಇದು ಕೆಮಿಕಲ್ ತಿನ್ನೋ ಹಾಗಿಲ್ಲ, ನಾರ್ಮಲ್ ಜೀವನ ಮಾಡ್ಕೊಂಡು ಹೋಗ್ಬೋದು. ಈ ಅದೇ ಬಿಗಿನಿಂಗ್ ಕೊಡುವಾಗ ಕೇಳಿದಾಗ ಹಂಗನ್ಸುತ್ತೆ, ಕೇಳಿದ್ರೆ ಬಿಲ್ ಮಾಡಿದ್ರೆ ನಾವು ಆ್ಯಕ್ಚುಲಿ ಕುರಿಗಳ ಥರ ಕೊಟ್ಟು ಬರ್ತೀವಿ. ಕೊಡ್ಲೇಬೇಕಲ್ಲ, ಕತ್ತು ಬಗ್ಸ್ಕೊಂಡು ಕೊಟ್ಬಿಟ್ಟು ಬರ್ತೀವಿ. ಇಲ್ಲ ಅನ್ನೋ ಹಾಗೆ ಇಲ್ಲ ಅನ್ನಂಗೆ ಇಲ್ಲ. ಸೊ ಸರ್, ಈಗ ನೀವು ಇವನ್ ಲೆವೆಲ್ಸ್ಗಳನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರಿ. ಒಂದು ಸ್ವಲ್ಪ ಬ್ರೀಫ್ ಆಗಿ ಒಂದು 2ನೇ ಲೆವೆಲ್, 3ನೇ ಲೆವೆಲ್, 4, 5 ನಿಮಗೆ ಯಾವ ರೀತಿ ಒಂದು ಆಶ್ವಾಸನೆಯನ್ನು ಮನಸ್ಸಲ್ಲಿ ಹುಟ್ಟಿಸಿದೆ? ಯಾಕೆಂದರೆ ಈ ಅಮೃತ ಚಿಕಿತ್ಸೆ ಮೊದಲನೇದಾಗಿ ಮಾತು ಹೇಳೋದೇನೆ ಈಗಿನ ಇರೋ ಕಾಯಿಲೆಗಳಿಂದ ನೀವು ಮುಕ್ತಿ ಪಡೀರಿ, ಜೊತೆಯಾಗಿ ಇನ್ನು ಮುಂದೆ ಕಾಯಿಲೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ. ಇನ್ನೊಂದು, ನೀವು ಏನು ಕಾಯಿಲೆಯಿಂದ ಒಳಗೆ ಬರ್ತೀರಿ, ಒಂದೇ ಕಾಯಿಲೆ ನೀವು ಅಲ್ಲಿ ಸ್ಪೆಸಿಫೈ ಮಾಡ್ಬೋದು, ಬಟ್ ಈ ಹಲವಾರು ತೊಂದರೆ ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅಲ್ಲಿ ಒಳಗಿರೋದನ್ನ ಇವನ್ ಅದನ್ನು ಸಹ ಈ ಅಮೃತ ಚಿಕಿತ್ಸೆ ಪರಿಹಾರ ಮಾಡತ್ತೆ ಅಂತ ಹೇಳ್ತಾರೆ ಪೂಜ್ಯ ಗುರುಜಿಯವರು. ಸೊ ಈ ವಿಷಯವಾಗಿ ನಿಮ್ಗೆ ಏನಾದ್ರು ಅನುಭವ ಆಗಿದೆಯಾ? ಮತ್ತೆ ನಿಮ್ಮ ಈ ಒಂದು ಲೆವೆಲ್ಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ, ಯಾಕೆಂದ್ರೆ ಪ್ರಥಮವಾಗಿ ಈ ನಮ್ಮ ಕಾರ್ಯಕ್ರಮನ ಇಂದಿನ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಪೂಜ್ಯ ಗುರುಜಿಯವರ ಹತ್ರ ಯಾವ ರೀತಿ ಅರ್ಹತೆ ನಮಗಿರಬೇಕು ನಿಮ್ಮ ಒಂದು ಈ ವಿದ್ಯೆಯನ್ನ ಕಲೀಲಿಕ್ಕೆ ಅಂತ ಕೇಳಿದಾಗ ಪೂರ್ಣವಾಗಿ ಒಂದೇ ಮಾತು ಹೇಳಿದ್ರು, ಮಾನವೀಯತೆ ಸಾಕಮ್ಮ, ಇನ್ಯಾವುದೇ ತರಹದ ಅರ್ಹತೆ ಇದಕ್ಕೆ ಬೇಕಿಲ್ಲ ಅಂತ. ಮನಸಾರೆ ನೀವು ಎಲ್ಲಿ ಅಲ್ಲಿ ಇನ್ನೊಬ್ಬರಿಗೆ ಅವರ ನೋವು
ಹೋಗಲಿ ಅಂತ ನೀವು ಪ್ರಾರ್ಥನೆ ಮಾಡ್ತೀರಿ, ಅಷ್ಟೇ ಸಾಕಿದಕ್ಕೆ ಅಂತ ಹೇಳಿದ್ರು. ಸೊ ನಿಮ್ಮ ಒಂದು ಅನುಭವ ಯಾವ ರೀತಿ ಇದೆ ಸರ್ ಇದರಲ್ಲಿ? ನನ್ನ ಅನುಭವ ಅಂದರೆ ಗುರೂಜಿ ಮೊದಲೇ ಹೇಳ್ಬಿಡ್ತಾರೆ, ಇಷ್ಟ ಸಿದ್ಧಿಗೆ ಬಂದ ತಕ್ಷಣ ನಾವು ನಾವಾಗಿರ್ಬೇಕಷ್ಟೇ, ನಾವು ನಮಗೋಸ್ಕರ ಬದುಕಬೇಕು. ನಾವು ಬೇರೆಯವರು ಅವ್ರು ಹಾಗೆ ಮಾಡ್ತಾರೆ, ಅವರು ಸರಿ ಇಲ್ಲ, ನಾನೇ ಸರಿ ಅನ್ನೋದನ್ನು ಬಿಡಬೇಕು. ಇನ್ನೊಬ್ಬರ ಬಗ್ಗೆ ಅಂದ್ರೆ ಅವಾಗ ಏನಾಗುತ್ತೆ, ನೆಗೆಟಿವ್ ಥಾಟ್ಸೇ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ. ಅವಾಗ ನಾವು ಏನು ಮೆಡಿಸಿನ್ ತಗೊಂಡ್ರೇನು, ಏನು ಗುರು ಹೇಳ್ದಾಗ ಕೇಳಿದ್ರೇನು, ಕರೆಕ್ಟ್ ಅಲ್ವಾ? ನಮ್ಮ ಮನಸ್ಸು ನಾವು ಕಂಟ್ರೋಲ್ ಇಟ್ಕೋಬೇಕು. ನಾವು ಬೇರೆಯವರ ಬಗ್ಗೆ ಕೆಟ್ಟದನ್ನ ಬಯಸಬಾರದು, ಅದು ಇಂಪಾರ್ಟೆಂಟ್. ಫಸ್ಟ್ ಇಷ್ಟ ಸಿದ್ಧನಲ್ಲಿ ಅವ್ರು ಹೇಳೋದೇ ಅದು, ನಮ್ಮ ಮೈಂಡಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರ ಹೋಗ್ಬೇಕು. ಅದಕ್ಕೋಸ್ಕರ ಗುರೂಜಿ ಅದೆಲ್ಲ ಹೋಗ್ಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಹೇಳಿದ್ದಾರೆ. ಧ್ಯಾನ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್. ಅದಾಯ್ತು. ನೆಕ್ಸ್ಟ್ ಸೆಕೆಂಡ್ ಲೆವೆಲಲ್ಲಿ ಆ್ಯಕ್ಚುಲಿ ಇನ್ನೊಂದು ಇದು ಬ್ಲಡ್ ಪ್ಯೂರಿಫಿಕೇಶನ್ ಅದೆಲ್ಲ ಹೇಳಿದಾರಲ್ಲ, ಅದನ್ನೆಲ್ಲ ಏನಿದು ಬ್ಲಡ್ ಪ್ಯೂರಿಫಿಕೇಶನ್ ಏನು ನಾವು ಹೆಂಗ್ ಮಾಡೋಕ್ಕಾಗುತ್ತೆ ಅಂತ ಅನ್ಸ್ಬಿಡುತ್ತೆ. ಖಂಡಿತ ಸರ್, ಖಂಡಿತ. ಆಮೇಲೆ ಗುರುಜಿ ತೋರಿಸಿದ್ರು ಅವರು ಮಾಡಿದ್ರೆ ಏನಾಗುತ್ತೆ ಅಂತ, ಅದೆಲ್ಲ ಫ್ಯಾಕ್ಟ್, ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಲ, ಅದು ಎಲ್ಲಿ ಪ್ಯೂರಿಫೈ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ನನಗೆ. ಆ ಬ್ಲಡ್ನ ಏನೋ ಚೇಂಜ್ ಮಾಡ್ತಾರಲ್ವಾ, ಆ ಥರ ಹಿಂಗೆ ಗುರುಜಿ ಹೇಳ್ತಾ ಇದಾರಲ್ಲ ಬ್ಲಡ್ ಪ್ಯೂರಿಫಿಕೇಶನ್ ಹೇಗೆ ಅನ್ನಿಸೋದು ಮೊದಲು. ಇವಾಗ ನಮಗೆ ಅನುಭವ ಆಗ್ತಾ ಇದೆ ಬ್ಲಡ್ ಪ್ಯೂರಿಫಿಕೇಶನ್ ಆಗಲಿ. ಆಮೇಲೆ ನಮ್ಮ ಚಕ್ರ ಕ್ಲೀನಿಂಗ್ ಅಂತಾರೆ, ನಮ್ಮ ದೇಹದ ಎಲ್ಲ ಚಕ್ರಗಳನ್ನ ಕ್ಲೀನಿಂಗ್ ಮಾಡೋದು, ಎನರ್ಜೈಸ್ ಮಾಡೋದು. ಇದರಿಂದ ಯಾಕೆ ನಮ್ಮ ಕಾಯಿಲೆ ಬರೋದೇನೆ ಚಕ್ರಗಳ ಇಂಬ್ಯಾಲೆನ್ಸ್ ಇಂದ. ಗುರುಜಿಯವರು ಹೇಳಿದಾಗೆ ಇಂಬ್ಯಾಲೆನ್ಸ್ ಇಂದ ಚಕ್ರಗಳು ಕರೆಕ್ಟಾಗಿ ಇದ್ಬಿಟ್ರೆ ಪವರ್ ಅಲ್ಲಿ ಎಲ್ಲಾ ಚಕ್ರಗಳು ಯಾವ ಚಕ್ರದಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟದ ಕಡೆ ನಮಗೆ ಕಾಯಿಲೆ ಬರುತ್ತೆ, ವೀಕ್ ಆಗುತ್ತೆ ಅದು. ಸೊ ಪ್ರಾಬ್ಲಮ್ಗಳು ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನೆಲ್ಲ ಗುರೂಜಿ ಹೇಳಿರೋದ್ರಿಂದ ಈಗ ನಾವು ಮಾಡ್ತಾ ಇರೋದ್ರಿಂದ ಆ ಎನರ್ಜಿ ಪವರ್ ಹೇಗಿದೆ ಅಂತ ಅದು ಅನುಭವಿಸ್ತಾರಿಗೆ ಗೊತ್ತು ಮೇಡಮ್. ಆಕ್ಚುಲಿ ಅದು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ 4-5 ಅಲ್ಲೂ ಡಿಫರೆಂಟ್ ಪ್ರಾಕ್ಟೀಸ್, ಡಿಫರೆಂಟ್ ಟೆಕ್ನಿಕ್ಸ್ ಎಲ್ಲ ಹೇಳಿದಾರಲ್ಲ, ಅವೆಲ್ಲ ಮಾಡೋದ್ರಿಂದನೂ ನಮಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಇವಾಗ. ಈ ತಿಂಗಳು ಲಾಸ್ಟ್ ಮಂತ್ ಮಾಡೋದ್ವಲ್ಲ, ಸೊ ಅದರಿಂದ ಒಂದು ಆಗಲೇ ಕಂಟಿನ್ಯೂಟಿ ಇದೆ ಅದರದ್ದು. ಸೊ ನಾವು ನಮ್ಮ ದೇಹಕ್ಕೆ ಬೇಕಾಗಿರೋ ಚಕ್ರಗಳಿಗೆ ಬೇಕಾಗಿರೋ ಶಕ್ತಿ ಎಲ್ಲಿಂದ ಯಾವ್ಯಾವ ರೀತಿ ಪಡ್ಕೊಳ್ಬಹುದು, ಆಮೇಲೆ ನಮ್ಮಲ್ಲಿರೋ ಬಾಡಿ ಪೇಯ್ನು ಅಥವಾ ಏನ್ ಕಾಯಿಲೆಗಳನ್ನ ಯಾವ್ಯಾವ ರೀತಿ ಟೆಕ್ನಿಕ್ನಲ್ಲಿ ಹೊರಗಡೆ ಹಾಕ್ಬೋದು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಗುರುಜಿ. ಈಗ ಅದೆಲ್ಲ ಪ್ರಾಕ್ಟಿಕಲಿ ಮಾಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ ಮೇಡಮ್. ನಾವು ನಮಗಾಗಿ ನಮ್ಮ ಬಾಡಿನಲ್ಲಿರೋ ಪೇಯ್ನ್ ಹೊರಗಡೆ ಹೋಗ್ಲಿಕ್ಕೆ ಹೇಗೆ ಮಾಡಬೇಕು, ನಮ್ಮಿಂದ ಬೇರೆಯವರ ದೇಹದಲ್ಲಿರೋ ಬಾಡಿನಲ್ಲಿರೋದು ನೋವುನ ಹೇಗೆ ಹೊರಗಡೆ ತೆಗಿಬೇಕು, ಎಲ್ಲ ಟೆಕ್ನಿಕ್ಸು ಹೇಳ್ಕೊಟ್ಟಿದ್ದಾರೆ. ನಮಗೆ ಅದೇ ಇನ್ನು ಸ್ವಲ್ಪ ನಾವು ಪ್ರಾಕ್ಟಿಕಲಿ ಅಲ್ಲಿ ಬಂದು ಗುರುಜಿ ಹತ್ರ ಅಲ್ಲಿ ಬರೋ ಪೇಷಂಟ್ಗಳಿಗೆ ನಾವು ಅವ್ರ ಜೊತೆನಲ್ಲಿ ಸೇರಿಕೊಂಡು ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಗುರೂಜಿ ಹೇಳಿದಾಗೆ ನಾವು ಬೇರೆಯವ್ರಿಗೆ ನಾವು ನಮ್ಮಿಂದ ಆ ಸೇವೆ ಮಾಡಬಹುದು. ಆ ಸೇವೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಿದೆ, ಮಾಡೇ ಮಾಡ್ತೀನಿ. ಖಂಡಿತ ಸರ್. ಇಲ್ಲ, ಭಾರಿ ಖುಷಿ ಉಂಟಾಯ್ತು ನೀವು ಈ ರೀತಿಯಾದ ಒಂದು ಅನುಭವ ಪಡೆದಿದ್ದೀರಿ ಅಂತ. ಈ ಅನುಭವ ಎಲ್ಲರೂ ಇದು ಸುಮ್ಮನೆ ಏನೋ ಮಾತಾಡ್ತಾರೆ ಅಂತ ದಯವಿಟ್ಟು ತಿಳ್ಕೊಳ್ಳೋದಲ್ಲೇ ಈ ಗುರುವಾರ ಸಭೆಗಳಿಗೆ ತಪ್ಪದೆ ಬಂದು ನೀವು ಒಂದು ಸಭೆ ಅಲ್ದಿದ್ರೆ ಇನ್ನೊಂದು 2 ಸಭೆನಲ್ಲಿ ಬನ್ನಿ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಒಂದರಲ್ಲಿ ಏನೋ ಆಗೋಯ್ತು, ಅವರೇ ಮಾತಾಡಿದ್ರು ಇವ್ರು ಮಾತಾಡಿದ್ರು ಅನ್ನೋ ಬರುತ್ತೆ. ಅದು ಆಕ್ಚುಲಿ ನನಗೆ ಬಂದಿತ್ತದು. ಒಂದ್ಸಲ ಬಂದಾಗ ಹಿಂಗೆ ಹೇಳ್ತಾರಲ್ಲ ಹೇಗೆ ಅಂತ ನೆಕ್ಸ್ಟ್ ನಾನೇ ಬಂದೆ ಇನ್ನೊಂದು ಸಭೆಗೆ ಬಂದು ನನಗೆ ಅವಾಗ ಪೂರ್ಣ ಪ್ರಮಾಣದಲ್ಲಿ ನನಗೆ ಇದಾಯ್ತು ಬಿಡಿ. ಆಮೇಲೆ ನಾವು ಗುರುಜಿಯವ್ರ ಹತ್ರ ಬಂದಿದ್ದು. ಹಾಗೆ ಗುರುವಾರ ಸಭೆಗಳು ಬಹಳ ಇಂಪಾರ್ಟೆಂಟು. ಬಂದು ಅಲ್ಲಿರೋ ಕಷ್ಟ ಅನುಭವಿಸಿ ಅದರಿಂದ ವಾಸಿ ಮಾಡ್ಕೊಂಡು ಬಂದಿರೋವಂಥ ಜನಗಳು ಹೇಳ್ತಾರೆ, ಅಲ್ಲಿ ಯಾರು ಏನು ಅಲ್ಲಿ ಹೇಳ್ಕೊಟ್ಟು ಇದೆಯಲ್ಲ ಅದು ಹಿಂಗೆ ಹೇಳಿ ಅಂತ ಗುರುಗಳು ಅದು ಹೇಳ್ಕೊಟ್ಟಿರೋದಲ್ಲ, ಅದು ಸ್ವತಃ ಅನುಭವಿಸಿ ಆ ನೋವು ಅನುಭವಿಸಿ ಹೊರಗಡೆ ಬಂದಿರೋ ಜನ ಮಾತಾಡ್ತಾರೆ. ಅದನ್ನು ನೋಡಿ ತಪ್ಪದೆ ಗುರುವಾರ ಸಭೆಗಳಿಗೆ ಬನ್ನಿ, ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. ನಾವು ಈಗ ಒಬ್ಬರು ಮಾತಾಡ್ಬೋದು, ಇಲ್ಲಿ ಅಲ್ಲಿ ಎಷ್ಟು ಜನ ಮಾತಾಡ್ತಾರೆ, ಎಷ್ಟು ಜನ ನೋವಿಂದ ಅನುಭವಿಸಿರೋರು ಹೊರಗಡೆ ಬರ್ತಾರೆ, ಅದೆಲ್ಲ ಗೊತ್ತಾಗುತ್ತೆ. ನನ್ನ ಇದೇ ಹೇಳಬೇಕಾಗಿರೋದು. ಈ ಅನುಭವನ ಈ ಅವರು ಏನೋ ಅಡುಗೆ ಮಾಡಿ ಕೊಟ್ಟಿದ್ದಾರೆ ನಮಗೆ ಗುರೂಜಿ, ಅದು ಊಟ ಮಾಡೋದು ಅಷ್ಟೇ. ನಾವು ಅದು ಅಲ್ಲಿ ಬಂದ್ರೆ ಅದನ್ನು ಊಟ ಎಲ್ಲರೂ ಸವಿಬಹುದು, ಆ ಊಟದ ಸವಿನ.
ವೆರಿ ಗುಡ್. ಎಸ್ ಅಷ್ಟು ಹೇಳ್ಬೋದು ನಾನು. ಎಸ್ ಸರ್. ಸರ್, ಯೂಶಲಿ ಒಂದು ಮನೆಯಲ್ಲಿ ಯಾರಿಗೋ ಒಬ್ರು ಹುಷಾರಿಲ್ಲ ಅಂದ್ರೆ ಇಡೀ ಮನೆ ಒದ್ದಾಡತ್ತೆ. ಯಾರು ಹುಷಾರಿಲ್ವೋ ಅವ್ರು ಒದ್ದಾಡೋದಲ್ದೇನೆ ಮನೆಯಲ್ಲಿರೋ ಪ್ರತಿಯೊಬ್ರು ಅಲ್ಲಿ ಆ ನರಳಾಟವನ್ನ ಅನುಭವಿಸ್ತಾರೆ.